ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಎರಡೂ ಪಕ್ಷಗಳ ಸಚಿವರು ನನ್ನ ಮಾತನ್ನ ಕೇಳ್ತಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನು 100 ಕೆಲಸ ಹೇಳಿದ್ರೆ ಅದರಲ್ಲಿ 75 ಆದ್ರೂ ಮಾಡ್ಕೊಡ್ತಾರೆ ಅಂತ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ಕೊಟ್ಟಿರೋದು ನನಗೀಗ 72ನೇ ವರ್ಷ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ಮುಂದಿನ ಚುನಾವಣೆ ವೇಳೆಗೆ 75 ವರ್ಷ ನನಗೆ ಆಗಿರುತ್ತೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿರೋದು. ಹಾಗಾಗಿ ಚುನಾವಣೆಗೆ ನಾನು ಸ್ಪರ್ಧಿಸ್ತೀನೋ ಇಲ್ವೋ ಅನ್ನೋದು ನನಗೆ ಸದ್ಯಕ್ಕಂತೂ ಗೊತ್ತಿಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ನೀವೇ ಸಿಎಂ ಆಗಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ರು. ಆ ಟೈಮ್ನಲ್ಲಿ ಕಾರ್ಯಕರ್ತರ ಆಗ್ರಹಕ್ಕೆ ಸಿದ್ದರಾಮಯ್ಯ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾನು ಸ್ಪರ್ಧೆ ಮಾಡ್ತೀನೋ ಇಲ್ವೋ ಅನ್ನೋದು ನನಗೇನೆ ಗೊತ್ತಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರೋದು. 75 ವರ್ಷ ವಯಸ್ಸಾದವರು ಮನೆಯನ್ನ ಸೇರ್ಕೊಳ್ಬೇಕು. ಈಗ ಯಡಿಯೂರಪ್ಪ ಬಗ್ಗೆ ನಾನು ಮಾತಾಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಸಿದ್ದರಾಮಯ್ಯ ಲೇವಡಿಯನ್ನ ಮಾಡಿದ್ದಾರೆ. ಸರ್ಕಾರ ಇದೆ, ನಾನೇ ಚೀಫ್ ಮಿನಿಸ್ಟರ್ ಅಲ್ಲ, ಸಂವಿಧಾನ ಹೇಳೋನು ಅಷ್ಟೇ, ಸಮನ್ವಯ ಸಮಿತಿ ಅಧ್ಯಕ್ಷ ಅಷ್ಟೇ. ನಾವು ಏನ್ ಮಾಡಿಸ್ತಕ್ಕಂಥ ಒಂದೇನಪ್ಪ ಅಡ್ವಾಂಟೇಜ್ ನನಗೆ ಅಂತಂದ್ರೆ, ಅವರು JDS ನ ಪಾರ್ಟಿ ಮಂತ್ರಿಗಳಿರ್ಬೋದು, ನಮ್ಮ ಪಾರ್ಟಿ ಮಂತ್ರಿಗಳಿರ್ಬೋದು, ಎಲ್ಲರೂ ನನ್ನ ಮಾತು ಕೇಳ್ತಾರೆ. ಸೊ ಏನಪ್ಪ ಸೀನಿಯರು ಮಾಜಿ ಮುಖ್ಯಮಂತ್ರಿ ಅಂತ ಸ್ವಲ್ಪ ಕೇಳ್ತಾರೆ ಮಾತು. ಅದರಿಂದ ಸೊ ಮಂತ್ರಿಗಳು ಪಾಪ 100 ಕೆಲಸ ಹೇಳಿದ್ರೆ 10 ಮಾಡ್ಕೊಡಕ್ಕಾಗಲ್ಲ, ಅಲ್ಲ 100 ಮಾಡ್ಕೊಡಕ್ಕಾಗಿದ್ರೆ 75 ಮಾಡ್ಕೊಟ್ಟೆ ಕೊಡ್ತಾರೆ. ಸಾಕಣೆ ನನಗೆ ನೋಡಪ್ಪ, ಈಗ ನಾನು 5 ವರ್ಷ MLA ಮಾಡಿದ್ದೀವಿ. 5 ವರ್ಷ ಜವಾಬ್ದಾರಿ ಮುಗಿಸ್ಬೋಣ. ಮುಂದೆ ಎಲೆಕ್ಷನ್ ನಿಲ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಕೇಳಿಲಿ, ನನಗೀಗಾಗಲೇ 72ನೇ ವರ್ಷ ನಡೀತಾ ಇದೆ. ಎಷ್ಟು? 72ನೇ ವರ್ಷ ನಡೀತಾ ಇದೆ. ಇನ್ 4.5 ವರ್ಷ ಅಂದ್ರೆ 75 ಆಗ್ಬಿಡ್ತದ. 75 ಆದ್ಮೇಲೆ ಮನೆ ಸೇರ್ಕೋಬೇಕು. ಯಾವಾಗ ಯಡಿಯೂರಪ್ಪ ಪಾಪ ಅವ್ನಿಗೆ ಯಾಕೆ ಇಷ್ಟೊತ್ತಲ್ಲಿ ಮಾತಾಡೋದು? ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ. ಸಮ್ಮಿಶ್ರ ಸರ್ಕಾರ ಇದೆ, ನಾನೇ ಚೀಫ್ ಮಿನಿಸ್ಟರ್ ಅಲ್ಲ.